ನೆರೆಹಾವಳಿಯಿಂದ ಕುಡಿಯುವ ನೀರು ಸಿಗದೆ ತೊಂದರೆಗೆ ಒಳಗಾದ ಗಂಗಾವಳಿ ಕೆಳಗಿನ ಮುಸ್ಲಿಂ ಕೇರಿಯ ನಿವಾಸಿಗಳು ಸ್ವತಃ ಪೈಪ್ ಮಾಡಿಕೊಳ್ಳುವ ಮೂಲಕ ನೀರಿನ ವ್ಯವಸ್ಥೆಗೆ ಮುಂದಾಗಿದ್ದಾರೆ. 12ಕ್ಕೂ ಹೆಚ್ಚು ಮನೆ ಇರುವ ಈ ಭಾಗದಲ್ಲಿ ನೆರೆಯಿಂದ ಬಾವಿ ನೀರು ಹಾಳಾಗಿದ್ದು, ಈ ಬಗ್ಗೆ ಗ್ರಾಮ ಪಂಚಾಯತ್ಗೆ ನೀರು ಪೂರೈಕೆ ಮಾಡಿಕೊಡುವಂತೆ ವಿನಂತಿಸಿದರೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನದಿ ಪಾತ್ರದಲ್ಲಿ ನಮ್ಮ ಮನೆಗಳಿದ್ವು, ನೀರು ನುಗ್ಗಿ ಹಾನಿಯಾಗಿದೆ. ಆದ್ರೂ ಕೂಡ ಇತ್ತ ಅಧ್ಯಕ್ಷರು, ಈ ವಾರ್ಡಿನ ಸದಸ್ಯರು ಯಾರು ಕೂಡ ಮುಖ ಮಾಡಲಿಲ್ಲ ಎಂದು ಗಂಗಾವಳಿ ನದಿ ಪಾತ್ರದಲ್ಲಿರುವ ಕೆಳಗಿನ ಮುಸ್ಲಿಂ ಕೇರಿಯ ನಿವಾಸಿಗಳು ಆರೋಪಿಸಿದ್ರು. ಈ ಹಿಂದೆ ಕೆಳಗಿನ ಕೇರಿ ಕುಡಿಯುವ ನೀರಿನ ಸರಬರಾಜಿಗೆ ಗ್ರಾಮ ಪಂಚಾಯತ್ನಿಂದ ಯೋಜನೆ ಅನುಷ್ಠಾನಗೊಳಿಸಲಾಗಿತ್ತು. ಆ ವೇಳೆ ಇಲ್ಲಿ ಮುಸ್ಲಿಂ ಕೇರಿ ಮನೆಗಳ ಬಿಟ್ಟು ಉಳಿದೆಡೆ ನೀಡಲಾಗಿದೆ. ಈ ಭಾಗದಲ್ಲಿದ್ದ ಕೆಲವು ಬಾವಿಗಳ ನೀರು ಉಪ್ಪಾಗುತ್ತಿದ್ದು ತೊಂದರೆಯಾಗುತ್ತಿತ್ತು. ಈ ಯೋಜನೆ ಸಮಸ್ಯೆ ಬಗೆಹರಿಯುತ್ತದೆ ಎನ್ನಲಾಗಿತ್ತು, ಆದರೆ ಅದು ನೆರವೇರಲಿಲ್ಲ. ಈಗ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಿದ್ದು ಜನರು ಪರದಾಡಬೇಕಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹನೀಫ್ ಸಾಬ್ ಮತ್ತು ಸ್ಥಳೀಯರ ಸಹಕಾರದೊಂದಿಗೆ ಉರ್ದು ಶಾಲೆಯಿಂದ 600 ಮೀಟರ್ನಷ್ಟು ಪೈಪ್ ಲೈನ್ ಮಾಡಿದ್ದಾರೆ. ಉರ್ದು ಶಾಲೆಯ ಬೋರ್ವೆಲ್ನಿಂದ ನೀರು ಪಡೆದುಕೊಳ್ಳುತ್ತೇವೆ ಎನ್ನುತ್ತಾರೆ. ಉರ್ದು ಶಾಲೆಯಿಂದ ನೀರು ಸರಬರಾಜು ಮಾಡಿ ಎಂದು ಗ್ರಾಮ ಪಂಚಾಯತ್ಗೆ ನೀರು ಪೂರೈಕೆ ಮಾಡಿ ಎಂದು ಮನವಿ ಮಾಡಿಕೊಂಡ್ರೂ ವ್ಯವಸ್ಥೆ ಮಾಡಲಿಲ್ಲ. ನೆರೆ ನೀರಿನಿಂದ ಬಾವಿ ನೀರು ಕಲುಷಿತಗೊಂಡ ಹಲವು ದಿನಗಳಾಗಿದ್ದು, ಕುಡಿಯುವ ನೀರು ಸಿಗದೆ ತೊಂದರೆಯಾಗಿದೆ. ಈ ಸಮಸ್ಯೆಗೆ ಸ್ಪಂದಿಸದ ಕಾರಣ ನಾವೇ ಸ್ವತಃ ಪೈಪ್ ಲೈನ್ ಮೂಲಕ ನೀರಿನ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುತ್ತಾರೆ ಗಂಗಾವಳಿ ಕೆಳಗಿನ ಮುಸ್ಲಿಂ ಕೇರಿ ನಿವಾಸಿ ಹಸನ್ ಸಾಬ್. ಈ ಭಾಗದ್ದು ನೀರಾವರಿ ನೀರು ಬಂದಾಗ ಇಲ್ಲಿಯವರೆಗೆ ಯಾವುದೇ ನೀರಿನ ಸೌಕರ್ಯ ಆಗಲಿ, ಉಪ್ಪು ನೀರು ವ್ಯವಸ್ಥೆಯಾಗಿ ಯಾವುದೂ ನೀರು ಕುಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ ಕಾರಣ ನಮ್ಮ ವಾರ್ಡಿನ ಪಂಚಾಯತಿ ಮೆಂಬರ್ಗಳು ಯಾರೂ ಇಲ್ಲೂ ಬಂದು ನೋಡಿಕೊಂಡಾಗಲಿ ಬರೋದಾಗಲಿ ಯಾರೂ ನಮಗಿಲ್ಲಿ ಸಹಕಾರ ಮಾಡಿಲ್ಲ. ಆದ ಕಾರಣ ನಮ್ಮವರಿಗೆ ನೀರು ಕುಡಿಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ನಾವು ಪಂಚಾಯತಿ ಹೋಗಿ ಕೇಳಿದಾಗ ಅಧ್ಯಕ್ಷರಿಗೆ ಹೋಗಿ ನಮಗೆ ನೀರಿನ ಸಹಕಾರ ಮಾಡಿ, ನಮಗೆ ಈ ಕಡೆ ನಮ್ಮ ವಾರ್ಡಿಗೆ ಉರ್ದು ಶಾಲೆಯಿಂದ ಬೋರ್ ಹೊಡೆದಿದ್ದೀರಿ, ಅಲ್ಲಿಂದ ನೀರಿನ ವ್ಯವಸ್ಥೆ ಮಾಡಿ ನಮಗೆ ಅಂತ ಹೇಳಿದಾಗ, ಇಲ್ಲ ನಿಮಗೆ ನೀರು ಕೊಡಲಿಕ್ಕೆ ಸಾಧ್ಯವಿಲ್ಲ, ನಾನು ನಿಮಗೆ ಸಾಧ್ಯನೇ ಇಲ್ಲ, ನೀರು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದ ಕಾರಣ ನಮ್ಮ ವಾರ್ಡಿನ ಈ ಭಾಗದ ಜನ ಕೂಡಿ ಮತ್ತು ಹನೀಫ್ ಸಾಹೇಬರ ಸಹಕಾರದಿಂದ ತಮ್ಮ ಸ್ವತಃ ಕೈಯಿಂದ ಅಮೌಂಟನ್ನು ಹಾಕಿ ಪೈಪ್ಲೈನ್ ನಾವು ಮಾಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅವರಿಗೆ ತಕ್ಕ ಅದರ ಬಗ್ಗೆ ಏನಿದೆ ಅಂತೇಳಿ ಅವರಿಗೆ ಕ್ರಮ ತಗೋಬೇಕು. ಈ ವಾರ್ಡ್ ಮೆಂಬರ್ಗೂ ಮತ್ತು ಅಧ್ಯಕ್ಷರಿಗೂ ದಯಮಾಡಿ ಇದನ್ನು ಸಹಕರಿಸಿ ನಮಗೆ. ಇನ್ನು ಗ್ರಾಮ ಪಂಚಾಯತ್ನಿಂದ ತುರ್ತಾಗಿ ಸಾಕಷ್ಟು ಪ್ರಮಾಣದಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಿಕೊಡುವುದಾಗಿ ಜನರಿಗೆ ತಿಳಿಸಿದ್ದು, ಪೈಪ್ಲೈನ್ ಯೋಜನೆ ಮುಂದಿನ ಕ್ರಿಯಾ ಯೋಜನೆಯಲ್ಲಿ ಮಾಡಿಕೊಡಲಾಗುವುದು. ಈ ಭಾಗದ ವಾರ್ಡ್ ಸದಸ್ಯರು ಈ ಬಗ್ಗೆ ಪ್ರಸ್ತಾಪಿಸಿದ್ದು, ಸಮಸ್ಯೆ ಬಗೆಹರಿಸುತ್ತೇವೆ ಎನ್ನುತ್ತಾರೆ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್.